ನಮಸ್ಕಾರ. ಇದು ವಿಶೇಷ ವಿಶ್ಲೇಷಣೆ ಕಾರ್ಯಕ್ರಮ. ನಾನು ಶಶಿಧರ್ ಪಾಟೀಲ್. ರಾಜ್ಯ ರಾಜಕೀಯದಲ್ಲಿ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಅದೇನು ಗೊತ್ತಾ? ಇದೇ ತಿಂಗಳಿನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ. ಇದು ಯಾವುದೋ ಒಂದು ಪತ್ರಿಕೆಯಲ್ಲಿ ಸುದ್ದಿ ಬಂತಂತೆ. ಅದರ ಜೊತೆಗೆ ಇನ್ನೂ ಕೆಲವು ಮಾಧ್ಯಮಗಳಲ್ಲಿ ಡೇಟ್ ಕೂಡ ಕೊಡ್ತಾ ಇದ್ದಾರೆ. ಅವರು ಅಧಿಕಾರ ಸ್ವೀಕರಿಸುವ ದಿನಾಂಕ. ಡಿ ಕೆ ಶಿವಕುಮಾರ್ ಅವರು ಇಂಥ ದಿನ ಅಧಿಕಾರ ಸ್ವೀಕರಿಸ್ತಾರೆ. ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ 3 ದಿನಾಂಕಗಳನ್ನು ಆಯ್ಕೆ ಮಾಡಿದ್ದಾರಂತೆ. ಸೊ ಅದನ್ನು ಅವರು ಆಯ್ಕೆ ಮಾಡೋದು ನಿಜ ಇರ್ಬೋದು. ಅವರು ದೇವರು, ಧರ್ಮ, ಸ್ವಾಮಿಗಳು ಅದನ್ನೆಲ್ಲ ನಂಬ್ತಾರೆ. ಅವ್ರ ಹತ್ರ ಎಲ್ಲ ಕೇಳಿರ್ಬೋದು. ನಾನು ಮುಖ್ಯಮಂತ್ರಿ ಆಗದಿದ್ದರೆ ಯಾವತ್ತು ನಾನು ಪ್ರಮಾಣ ವಚನ ಸ್ವೀಕರಿಸ್ಬೋದು, ಅದು ಮಾಡಿರ್ಬೋದು. ಆದರೆ ಇದೇ ವಿಚಾರವನ್ನು ನಿನ್ನೆ ವರದಿಗಾರರು ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಸಿಡಿಮಿಡಿಗೊಂಡ್ರು. ಸೊ ಸಿಡಿಮಿಡಿಗೊಂಡು ನಿಮಗೆ ಯಾರು ಹೇಳಿದ್ದು? ಅವರೇ ಹೇಳ್ತಾರೆ ಹಾಗೆ ಹೀಗೆ ಅಂತಂದರೆ ಮನುಷ್ಯ ಏನೋ ಗೊತ್ತಾ, ತಾಳ್ಮೆ ಕಳೆದುಕೊಂಡಾಗ ಒಂದು ರೀತಿ ವರ್ತನೆ ಮಾಡ್ತಾ ಹೋಗ್ತಾನೆ. ಹಾಗಿದ್ದರೆ ಮುಖ್ಯಮಂತ್ರಿ ತಾಳ್ಮೆಯನ್ನು ಕಳೆದುಕೊಂಡ್ರ ಯೂಶ್ವಲಿ ಒಂದು ಸಲ ಅವ್ರು ರಿಯಾಕ್ಟ್ ಮಾಡ್ತಾರೆ, ಇಲ್ಲ ಅಂತಿಲ್ಲ. ನಿನ್ನೆ ಅವ್ರು ರಿಯಾಕ್ಟ್ ಮಾಡಬೇಕಾದ್ರೆ ಬಹುಮಟ್ಟಿಗೆ ತಾಳ್ಮೆಯನ್ನು ಕಳೆದುಕೊಂಡಂತೆ ಕಾಣ್ತಾ ಇತ್ತು. ಯಾಕೆ ಅವರಿಗೆ ತಾಳ್ಮೆ ಕಳೆದುಕೊಂಡಿದ್ದಾರೆ ಯಾಕೆ ಅಂತ? ಯಾಕೆಂದರೆ ಅವರು ಇಡೀ ತಮ್ಮ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಆಗಾಗ ಸ್ಟ್ಯಾಂಡ್ಗಳನ್ನು ಬದಲಿಸ್ತಿದ್ದಾರೆ. ಮೊದಲು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು ಶಾಸಕಾಂಗ ಪಕ್ಷ ಯಾವ ತೀರ್ಮಾನ ಕೈಗೊಳ್ಳುತ್ತೋ ಅದೇ ಅಂತಿಮ ಅಂತ ಹೇಳ್ತಿದ್ರು. ಈಗ ಕಳೆದ 1 ವಾರದಲ್ಲಿ 2 ವಾರದಲ್ಲಿ ಅವರು ಇದ್ದಕ್ಕಿದ್ದಾಗ ಅವ್ರು ಮಾತನಾಡ್ತಾ ಇರುವುದೇನಿದೆ. ಸೊ ಆದ್ದರಿಂದ ಸಿದ್ದರಾಮಯ್ಯನವರ ಸ್ಟ್ಯಾಂಡ್ ಬದಲಾಗ್ತಾ ಇರುವುದು ಅವರ ತಾಳ್ಮೆಯನ್ನು ಕಳೆದುಕೊಳ್ತಾ ಇರೋದು. ಅದರ ಜೊತೆಗೆ 5 ವರ್ಷಗಳ ಕಾಲ ನಾನು ಇರ್ತೀನಿ ಅನ್ನುವ ಮಾತನ್ನು ಅಂತಿದ್ದಾರೆ. ಅಂದರೆ ಕೆಲವು ಹೇಳಿಕೆಗಳು ಸ್ವಲ್ಪ ಕಾಂಟ್ರಾಡಿಕ್ಷನ್ ಇದ್ದಂತೆ ಕಾಣುತ್ತೆ. ರಾಜಕಾರಣದಲ್ಲಿ ತುಂಬ ಸಹಜವಾದದ್ದು. ಇನ್ನು ಡಿ ಕೆ ಶಿವಕುಮಾರ್, ನಾನು ಇನ್ನೂ 2 ದಿವಸ ಹಿಂದೆ ಮಾತನಾಡಿದ್ದೆ, ಅವರು ಸ್ವಲ್ಪ ಮಂಕಾದಂತೆ ಕಾಣ್ತಾ ಇರೋದು. ಆ ಮಂಕಾಗಿರುವುದು ಸ್ಟ್ರಾಟಜಿಯ ಭಾಗವೇ? ಅವರು ನಿಜವಾಗಿ ಮಂಕಾಗಿದ್ದಾರೆ? ಈ ಪ್ರಶ್ನೆ ಇದೆ. ಅದರ ಜೊತೆಗೆ ಡಿ ಕೆ ಅವರ ಸಹೋದರರು ಅವರು ನೀಡ್ತಾ ಇರುವಂಥ ಹೇಳಿಕೆಗಳು ಏನು ಹೇಳಿದ್ರು? ಅವರು ಇಲ್ಲ 5 ವರ್ಷ ಇರ್ತಾರೆ ಬಿಡಿ, ಆ ರೀತಿ ಅವ್ರು ಮಾತನಾಡೋಕೆ ಶುರು ಮಾಡಿದ್ದಾರೆ. ಇದು ಏನು ಗೊತ್ತಾಗ್ತಾ ಇಲ್ಲ. ಇದು ಅಂದರೆ ಇಡೀ ವಾತಾವರಣ ಗೊಂದಲಮಯವಾಗಿದೆ. ಅದ್ರ ಜೊತೆಗೆ ಇನ್ನೊಂದು ನೋಡಿದೆ, ಯಾರೋ ಒಬ್ಬ ಶಾಸಕರು ಅವ್ರ ಮಗುವಿಗೆ ಶಿವಕುಮಾರ್ ಅಂತ ಹೆಸರಿಟ್ರಂತೆ. ಆ ಮಗು ಕರ್ಕೊಬಂದು ಡಿ ಕೆ ಶಿವಕುಮಾರ್ ಅವರಿಗೆ ಆ ಮಗುನ ಕರ್ಕೊಂಡು ಬಂದರಂತೆ. ಶಿವಕುಮಾರ್ ಅದನ್ನು ಹಾಕಿಕೊಂಡಿದ್ರು. ಅಂದರೆ ಈಗ ಕರ್ನಾಟಕದ ರಾಜಕಾರಣಿಗಳು, ಶಾಸಕರುಗಳು ತಮ್ಮ ಮಕ್ಕಳಿಗೆ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಇಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಕುತೂಹಲಕರವಾದ್ದು. ಸೊ ಒಂದು ಈ ಅಧಿಕಾರ ಹಂಚಿಕೆ ಇದೇನಿದೆ, ಇದೆಲ್ಲ ಈ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳ ನಡುವೆ ಗಮನಿಸಬೇಕಾದ್ದೇನು ಗೊತ್ತಾ? ನವೆಂಬರ್ ಅಂತ್ಯದ ಒಳಗೆ ಏನು ಆಗುವ ಸಾಧ್ಯತೆ ಕಡಿಮೆ ಅಂತಲೇ ನನಗೆ ಅನಿಸುತ್ತೆ. ಯಾಕೆಂದರೆ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ 19ಕ್ಕೋ 20ಕ್ಕೆ ಬರ್ತಾರೆ ಅಂತ. ರಾಹುಲ್ ಗಾಂಧಿಯವರು ಬರುವ ಸಮಯದಲ್ಲಿ ಆ ತಿಂಗಳಿನಲ್ಲಿ ಈ ರೀತಿಯ ಬದಲಾವಣೆಗಳನ್ನು ಮಾಡಲ್ಲ ಯೂಶ್ವಲಿ, ಯಾರೇ ಹೈಕಮಾಂಡ್ ಆದರೂ ಅಷ್ಟೇ. ಯಾಕಂದರೆ ಅವರು ಫೇಸ್ ಮಾಡೋಕ್ಕಾಗಲ್ಲ, ಫೇಸ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಒಂದು ಭಾಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಈಸ್ ಎ ಮ್ಯಾನ್ ಇನ್ ಹರಿ ಅಂತ ಅವರಿಗೆ ಎಟ್ ಎನಿ ಕಾಸ್ಟ್ ಆಗಬೇಕು. ಇದು ಅಂದರೆ ಹೆಂಗೆ ಅಂದರೆ ನಾ ಬಿಡೆ ನಾ ಕೊಡೆ ನಾ ಕೊಡೆ ನಾ ಬಿಡೆ ಅಂತಾರಲ್ಲ, ಆ ಸಿಚುವೇಶನ್ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯ ಈಸಿಯಾಗಿ ಬಿಟ್ಕೊಡ್ತಾ ಇಲ್ಲ. ಆದರೆ ಅವರು ಹೈಕಮಾಂಡೇ ಅಂತಿಮ ಅಂತ ಹೇಳಿದ್ದು ಯಾಕೆ ಅನ್ನುವ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಶಾಸಕರ ಬೆಂಬಲದ ಪ್ರಶ್ನೆ ಹಾಗಿದ್ರೆ ಈಗ ಮರೆ ಆಯಿತಾ? ಹೈಕಮಾಂಡ್ ಈಸ್ ಅಲ್ಟಿಮೇಟ್ಲಿ ಅಂತ ಅಲ್ಲ, ಶಾಸಕರ ಬೆಂಬಲ ಭಾಳ ಮುಖ್ಯವಾಗಿ ಏನಾಗುತ್ತೆ ಗೊತ್ತಾ ರಾಜಕಾರಣದಲ್ಲಿ ಗೊತ್ತಾ? ಈ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಮೆಸೇಜ್ ಕಳಿಸ್ಬಿಟ್ರೆ ಆಗ ಸಿದ್ದರಾಮಯ್ಯನ ಕಡೆ ಇದ್ದವ್ರು ಈಗ ಬಂದುಬಿಡ್ತಾರೆ. ಎಂಥ ಇದನ್ನೆಲ್ಲ ನನ್ನ ಪತ್ರಿಕೋದ್ಯಮ ಬದುಕಿನಲ್ಲಿ ತುಂಬ ನೋಡ್ಬಿಟ್ಟಿದ್ದೀನಿ. ದೇವರಾಜ್ ಅರಸು, ನಾನು ಭಾಳ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ದೇವರಾಜ್ ಅರಸು ಅವರ ರಾಜಕೀಯ ಬದುಕಿನ ಕೊನೆ ದಿನಗಳಲ್ಲಿ ಅವ್ರ ಮನೇಲಿ ಹೋಗಿ ಯಾರೂ ಇರ್ತಿರಲಿಲ್ಲ. ನಾನು ಒಂದು ಸಲ ಹೋದಾಗ ಮನೇಲಿ ಕಾಫಿ ಕೊಡೋರು ಇರಲಿಲ್ಲ. ನಾನು ಅದನ್ನ ಇನ್ನೊಂದು ಸಂದರ್ಭದಲ್ಲಿ ಹೇಳಿದ್ದೀನಿ. ಅವ್ರ ಮನೆಗೆ ಹೋಗಿ ಕೂತ್ರೆ ಯಾರೂ ಇಲ್ಲ. ರಾತ್ರಿ ಅವರ ಜೊತೆಗಿದ್ದವರೆಲ್ಲ ಅವ್ರು ಬಿಟ್ಟಿದ್ದು ಗೊತ್ತಿದೆ. ಅದು ಹಿಂದಿನ ದಿನ ರಾತ್ರಿಯವರೆಗಿದ್ದವರು ಮರುದಿವಸ ಬೆಳಗ್ಗೆನೇ ಇಲ್ಲ, ನಾಪತ್ತೆ. ಸೊ ಇದು ಎಲ್ಲ ರಾಜಕಾರಣಿಗಳಿಗೂ ಆಗುತ್ತೆ. ಎಸ್ಪೆಷಲಿ ಅದನ್ನ ಅವರು ಅನುಭವಿಸಿದ್ದಾರೆ, ಬಂಗಾರಪ್ಪ ಅನುಭವಿಸಿದ್ದಾರೆ, ಎಲ್ಲರೂ ಕೈ ಕೊಟ್ಟು ಹೋಗಿದ್ದನ್ನು ರಾಮಕೃಷ್ಣ ಹೆಗಡೆ ಅನುಭವಿಸಿದ್ದಾರೆ.
ಸೊ ಆದ್ದರಿಂದ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ಇರುವವರೆಗೆ ಶಾಸಕರು ಅವರಿಗೆ ಜೈ ಜೈ ಅಂತಾರೆ, ಅವರು ಪ್ರಬಲರಾಗಿದ್ದಾರೆ ಅನಿಸಿದರೆ. ಇಲ್ಲ ಅವರು ವೀಕ್ ಆಗಿದ್ದಾರೆ, ಅವರು ಬದಲಾಗ್ತಾರೆ ಅಂತ ಅನ್ನಿಸಿದರೆ ಆ ಮೂಮೆಂಟ್ಗೆ ಶಾಸಕರುಗಳು ಶಿಫ್ಟ್ ಆಗ್ತಾರೆ. ಅದನ್ನೊಳಗೆ ಯಾರೋ ಹೇಳ್ತಿದ್ದಾರೆ ಶಾಸಕರ ಬೆಂಬಲವನ್ನು ಕ್ರೋಢೀಕರಿಸೋಕ್ಕೆ ಡಿ.ಕೆ ಟ್ರೈ ಮಾಡ್ತಿದ್ದಾರೆ, ಇಂಥ ಸುದ್ದಿಗಳ ಹಡ್ತಿದ್ದಾರೆ. ಅದು ಸುಳ್ಳದು. ಆ ಡಿ.ಕೆ ಹಾಗೆ ಶಾಸಕರ ಬೆಂಬಲವನ್ನು ಕ್ರೋಢೀಕರಿಸಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ಶಾಸಕರ ಬೆಂಬಲ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆನೋ ಇನ್ನೊಂದು ಮಾಡಲ್ಲ. ಆದರೆ ಈಗ ಈ ಪ್ರಶ್ನೆ ಬಂದ ತಕ್ಷಣ ಅಂದರೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿ ಇನ್ನೊಬ್ಬರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ವಾತಾವರಣ ಬಂದರೆ ಆಗ ಬೇರೆ ಬೇರೆ ಜನಸಮುದಾಯ ಟ್ರೈ ಮಾಡ್ತಾರೆ. ಆಗ ಬರುವ ಪ್ರಶ್ನೆ ಏನು ಗೊತ್ತಾ ನಿಮಗೆ? ಭಾಳ ಮುಖ್ಯವಾಗಿ ದಲಿತ ಮುಖ್ಯಮಂತ್ರಿ ಪ್ರಶ್ನೆ ಬರುತ್ತೆ. ದಲಿತ ಮುಖ್ಯಮಂತ್ರಿ ಆಗ್ಬೋದಾ ಕರ್ನಾಟಕದಲ್ಲಿ? ಆವಾಗ ಟ್ರೈ ಮಾಡ್ತಾರೆ ದಲಿತರು. ಡಾಕ್ಟರ್ ಪರಮೇಶ್ವರ್ ಇರ್ಬೋದು. ಡಾಕ್ಟರ್ ಪರಮೇಶ್ವರ್ ಈಗ ಯಾವ ಸ್ಟ್ಯಾಂಡ್ ತಗೊಳ್ಳಿ, ಧರ್ಮಸ್ಥಳದ್ದು ಅದು ಇದು ಬೇರೆ. ಆದರೆ ಪಕ್ಷವನ್ನು ಸಂಘಟನೆ ಮಾಡಿದವರು ಡಾಕ್ಟರ್ ಪರಮೇಶ್ವರ್ ಕೂಡ ಮುಖ್ಯವರು ಅಲ್ವಾ? ಸೊ ಅವರು ಕ್ಲೇಮ್ ಮಾಡ್ಬೋದು, ಸತೀಶ್ ಜಾರಕಿಹೊಳಿ ಕ್ಲೇಮ್ ಮಾಡ್ಬೋದು. ಅವಾಗ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅನ್ನುವ ಪ್ರಶ್ನೆ ಇದೆ. ಆದರೆ ಇದೆಲ್ಲದರ ನಡುವೆ ಏನು ಗೊತ್ತಾ ನಿಮಗೆ, ಈ ಗೊಂದಲಗಳೇನಿದೆ, ಈ ಗೊಂದಲಗಳನ್ನು ಬಗೆಹರಿಸಬೇಕಾದ ಕಾಂಗ್ರೆಸ್ ಕೆಲಸ ಕಣ್ರಿ. ಕಾಂಗ್ರೆಸ್ ನಾಯಕ ದೇ ವಿಲ್ ಹ್ಯಾವ್ ಟು ಕಮ್ ಔಟ್ ಆ್ಯಂಡ್ ಟೆಲ್ ಅಧಿಕಾರ ಹಂಚಿಕೆ ಇತ್ತ ಇಲ್ವಾ, ಮಾಡ್ತಾರೋ ಇಲ್ವಾ. ದೇ ವಿಲ್ ಹ್ಯಾವ್ ಟು ಕ್ಲಾರಿಫೈ. ಈ ಕರ್ನಾಟಕದ ಜನನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡೋಕ್ಕೆ ಹೋದರೆ ಇದೇ ಕೆಲಸ ಆಗುತ್ತೆ. ಆಗ ಕಾಣ್ತಾ ಇದೆ ನನಗೆ, ಟೇಕನ್ ಫಾರ್ ಗ್ರಾಂಟೆಡ್, ನೋಡ್ಕೊಳ್ರಿ ನಮಗೇನಾಗುತ್ತೆ ಬೇಕಾದಾಗ ಮಾಡ್ತೀವಿ, ದುರಹಂಕಾರ ಅಲ್ವ. ಆ ಮೂಲಕ ಒಂದೊಂದು ರಾಜ್ಯಗಳನ್ನ ಕಳ್ಕೊಂಡು ಹೋಗುವ ಅಪಾಯ ಬರುತ್ತೆ ಅಂತ. ಈಗ ನಮ್ಗೆ ಗೊತ್ತಿದೆ ಅವರು ರಾಜಸ್ಥಾನವನ್ನು ಹ್ಯಾಂಗೆ ಕಳ್ಕೊಂಡ್ರು ಅಂತ. ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವಿನ ಜಗಳವನ್ನು ಕಾಂಗ್ರೆಸ್ಸಿಗೆ ಬಗೆಹರಿಸೋಕ್ಕೆ ಆಗಿಲ್ಲ. ಕಾಂಗ್ರೆಸ್ ಮುಳುಗೋಯ್ತು ರಾಜಸ್ಥಾನದಲ್ಲಿ. ಮಧ್ಯಪ್ರದೇಶದಲ್ಲೂ ಅಷ್ಟೇ ಇವರು ಕಮಲ್ನಾಥ್ ವರ್ಸಸ್ ಸಿಂಧಿಯಾ ಗಲಾಟೆಗಳು, ಸಿಂಧಿಯಾ ಬಿಟ್ಟೆ ಹೋಗಿ BJP ಸೇರ್ಕೊಂಡು. ಸೊ ಒಂದೊಂದು ರಾಜ್ಯವನ್ನು ಕಳ್ಕೊಂಡಿದೆ ಕಾಂಗ್ರೆಸ್. ಆದರೆ ಕಾಂಗ್ರೆಸ್ ಹೈಕಮಾಂಡ್ರಿ ಇದರಿಂದ ಬುದ್ಧಿ ಬರುತ್ತೆ ಅಂತ ನಾನು ನಂಬಿಲ್ಲ. ಬುದ್ಧಿ ಬರೋಲ್ಲ, ಲಕ್ಷಣಗಳೂ ಇಲ್ಲ. ಆದ್ದರಿಂದ ಈಗ ಕರ್ನಾಟಕವನ್ನು ಕೂಡ ಕಳೆದುಕೊಳ್ತಾರೆ ಅಂತ ಆ ಅನುಮಾನ ಶುರುವಾಗಿದೆ. ಅದರ ಜೊತೆಗೆ ಇಂಥ ಸಿಚುವೇಶನ್ ಗೊತ್ತಾ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗುತ್ತೆ, ಆಡಳಿತ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಏನು ಮುಖ್ಯಮಂತ್ರಿಗಳ ಬದಲಾಗ್ತಾರೆ, ಇನ್ನೊಂದು ಆಗ್ತಾ ಅಂದರೆ ಆಫೀಸರ್ಸ್ ನನ್ನ ಮಕ್ಕಳು ಕೆಲಸ ಮಾಡಲ್ಲ. ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಯಾರು ಬರ್ಬೋದು, ಯಾರು ಆಗ್ಬೋದು, ಯಾರಿಗೆ ಬಕೆಟ್ ಹಿಡಿಬೇಕು, ಯಾರು ಹಿಂದೆ ಓಡಾಡಬೇಕು, ಈ ಕೆಲಸದಲ್ಲಿ ನಿರತರಾಗ್ತಾರೆ. ಈಗ ಅದೇ ಆಗ್ತಾಯಿದೆ. ಅಡ್ಮಿನಿಸ್ಟ್ರೇಷನ್ ವಿಲ್ ಕೊಲ್ಯಾಪ್ಸ್, ಉಳ್ಳೋಗ್ಬಿಡುತ್ತೆ. ಎಂಥ ಸಿಚುವೇಶನ್ ಬಂದಿದೆ ಅಂತ ನಾನಿವತ್ತು ಬೆಳಿಗ್ಗೆ ಹೇಳಬೇಕು. ಜನ ಬೆಂಗಳೂರು ಬಗ್ಗೆ ಏನು ಮಾತನಾಡ್ತಾರೆ ಅಂತ ನಾನು ಬೆಳಗಿನ ಕಾಫಿ ಸೇವನೆಗೆ ನಮ್ಮ ಚಂದ್ರಲೇಔಟ್ ಒಂದು ಹೋಟೆಲ್ ಹತ್ತಿರ ಹೋಗಿದ್ದೆ. ಅಲ್ಲಿ ಹೋದಾಗ ಬೆಳಗಿನ ಹೊತ್ತು ಕಾಫಿ ಹೇಳಿಬಿಟ್ಟು ಸೊ ಕಾಫಿ ಕುಡಿತಾಯಿದ್ದೀನಿ. ನನ್ನ ಪಕ್ಕದಲ್ಲಿ ಉತ್ತರ ಭಾರತೀಯರು 4-5 ಜನ ಇದ್ದರು. ಅವರು ಇಂಗ್ಲೀಷಲ್ಲಿ ಮಾತಾಡ್ತಾ ಹೇಳ್ತಾಯಿದ್ರು, ಏನು ಅಂತ ಗೊತ್ತಾ, ಬೆಂಗಳೂರು ರಸ್ತೆಗಳೇನಿವೆ ಬಿಹಾರದಕ್ಕಿಂತ ಕಳಪೆಯಾಗಿದೆ ಅಂತ ಒಂದು ಹುಡುಗಿ ಹೇಳಿದ್ಲು. ITBTಯಲ್ಲಿ ಕೆಲಸ ಮಾಡೋರು ಕಾಣುತ್ತೆ. ಇನ್ನೊಬ್ಬರು ಹೇಳಿದ್ರು, ಹೌದು ಅಷ್ಟೇ ಅಲ್ಲ, ಬೆಂಗಳೂರು ದ ಮೋಸ್ಟ್ ಕರಪ್ಟ್ ಸಿಟಿ ಅಂತ ಅಂದರು. ಇನ್ನೊಬ್ಬ ಹುಡುಗ ಹೇಳಿದ, ಸೊ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಅತಿ ಕರಪ್ಟ್ ಆಗದೆ ಬೆಂಗಳೂರು ಕಂಡ್ರಿ ಅಂತ. ಅವರು ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡ್ತಾಯಿದ್ರು. ನಾನು ಕೇಳಿಸ್ಕೊತಾ ಇದ್ದೆ ಕಾಫಿ ಕುಡ್ಕೊಂಡು. ಏನು ನೋಡಿ, ಎಷ್ಟೋ ಸಾವಿರ ಕೋಟಿ ರಸ್ತೆಗಳ ರಿಪೇರಿ ಇದಕ್ಕೆ ಕೊಟ್ಟಿದ್ದಾರಂತೆ, ಗುಂಡಿಗಳು ಹಾಗೇ ಇದೆ. ಬಿಹಾರ ಬೆಟ್ರ್. ಈಗ ನಾನು ಬಿಹಾರಕ್ಕೆ ಮೊನ್ನೆ ಹೋಗಿದ್ದೆ. ಅಂದರೆ ಕರ್ನಾಟಕವನ್ನು ಬಿಹಾರದ ಜೊತೆ ಹೋಲಿಸುವಂಥ ಒಂದು ರಾಜ್ಯ ಬಂದಿದೆ ಅನ್ನೋದು ನಮಗೆಲ್ಲ ಅವಮಾನ ಕಂಡ್ರಿ. ಅದು ರಾಜ್ಯೋತ್ಸವದ ದಿನ ಇವತ್ತು ಬೆಳಗ್ಗೆ ಮಾತನಾಡ್ತಾ ಇರೋದು ನಾನು ಕೇಳಿಸ್ಕೊಂಡು. ಯಾಕೆ ಈ ಸಿಚುವೇಶನ್ ಅಂದರೆ ಈ ಅಧಿಕಾರ ಹಂಚಿಕೆಯ ಸೂತ್ರ ಮೊದಲಾದ ಮಾತುಕತೆಗಳಿವೆಯಲ್ಲ, ಅದು ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಮಾಡಿ ಅಧಿಕಾರಿಗಳ ಮಾತು ಕೇಳಲ್ಲ. ದಯವಿಟ್ಟು ಹೀಗಾಯಿತು ಯಾಕಂದ್ರೆ ಮಾತು ಕೇಳೋದನ್ನು ನಿಲ್ಲಿಸೇ ಬಿಡ್ತಾರೆ ಆಫೀಸರ್ಸು. ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಇಂಥದ್ದೇ ಬೇಕು ಅಂತ ತಮ್ಮ ವ್ಯವಹಾರ ಮಾಡ್ಕೊಂಡು ಬಿದ್ದಿರ್ತಾರೆ. ಈಗ ಆ ರೀತಿ ಸಿಚುವೇಶನ್ ಆಗಿದೆ. ಇದು ಸರಿ ಆಗಬೇಕೋ, ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹ್ಯಾವ್ ಟು ಕಮ್ ಔಟ್ ಆ್ಯಂಡ್ ಸೇ ನಾವು ಮಾಡ್ತೀವಿ ಅಥವಾ ಇಲ್ಲ, ಅಧಿಕಾರ ಹಂಚಿಕೆ ಸೂತ್ರ ಇದೆ ಅಥವಾ ಇಲ್ಲ, ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅಥವಾ ಇಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಇಲ್ಲ. ಈ ಕ್ಲಾರಿಫಿಕೇಷನ್ ಕೊಡದೇನೆ ಇಡೀ ರಾಜಕೀಯ ವ್ಯವಸ್ಥೆಯನ್ನು ನೀವು ಗೊಂದಲದಲ್ಲಿಟ್ಟರೆ ಆವಾಗ ಆಡಳಿತ ವ್ಯವಸ್ಥೆ ಗೊಂದಲ ಉಂಟಾಗುತ್ತೆ.
ಆಡಳಿತ ವ್ಯವಸ್ಥೆ ಯಾವಾಗ ಗೊಂದಲ ಆಗುತ್ತೆ, ಬ್ಯೂರೋಕ್ರಸಿ ಗೊಂದಲ ಆದ ತಕ್ಷಣ ಸಾಮಾಜಿಕವಾಗಿ ಬೇರೆ ಬೇರೆ ರೀತಿಯ ಗೊಂದಲಗಳು ಪ್ರಾರಂಭ ಆಗ್ತವೆ. ಅದರಿಂದ ಆಗುವ ಪರಿಣಾಮ ಏನಿದೆ, ಅದರ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಬರಬೇಕು ಅಲ್ವಾ. ಇವರು ಅಲ್ಲಿ ಮಗುವನ್ನು ಚಿವುಟೋದು ತೊಟ್ಟಲು ತೂಗುವ ರಾಜಕಾರಣ ಏನಿದೆ ಕಾಂಗ್ರೆಸ್ನ ಮೊದಲಿಂದ ಇದೆ ಅಂತ. ಇಲ್ಲಿ ಡಿ ಕೆ ಶಿವಕುಮಾರನ್ನು ಪುಷ್ ಮಾಡೋದು, ಅಥವಾ ಸಿದ್ದರಾಮಯ್ಯನವ್ರನ್ನ ಬಗ್ಗಿಸ್ದಂಗೆ ಮಾಡೋದು, ಆ ಮೂಲಕ ಇಲೆಕ್ಷನಿಗೆ ಜಾಸ್ತಿ ದುಡ್ಡು ಬರುತ್ತಾ ಅಂತ. ಅಲ್ಟಿಮೇಟ್ಲಿ ಏನೋ ಪಾರ್ಟಿ ಫಂಡಿಗೆ ಇನ್ನೊಂದಕ್ಕೆ ದುಡ್ಡು ಕಲೆಕ್ಟ್ ಮಾಡಿಸ್ಕೊಳ್ಳೋದು. ಅದಕ್ಕೆ ಯಾರು ಸಫರ್ ಆಗಬೇಕು? ಕರ್ನಾಟಕದ ಜನ ಸಫರ್ ಆಗಬೇಕು. ಇವರು ಅಧಿಕಾರ ಹಂಚಿಕೆ ಸೂತ್ರ ಇರಲಿ ಬಿಡಲಿ, ಸಾಮಾನ್ಯ ಜನರಿಗೆ ಏನಾಗ್ಬೇಕು ರೀ? ಸಾಮಾನ್ಯ ಜನರಿಗೆ ಅವ್ರ ಬದುಕಿನ ಪ್ರಶ್ನೆ, ಊಟದ ಪ್ರಶ್ನೆ, ಇನ್ನೊಂದು ಪ್ರಶ್ನೆ, ಬೆಲೆ ಏರಿಕೆ ಪ್ರಶ್ನೆ. ನೀವು ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆದರೆ ಏನಾಗುತ್ತೆ? ಯಾವುದೇ ಕಚೇರಿ, ಗೌರ್ಮೆಂಟ್ ಕಚೇರಿಯಲ್ಲಿ ಕೆಲಸ ಆಗಲ್ಲ. ಗೌರ್ಮೆಂಟ್ ಕೆಲಸಕ್ಕೆ ಕಚೇರಿಯನ್ನು ನಿಲ್ಲಿಸ್ಬಿಡ್ತವೆ, ಪೊಲೀಸ್ ಸ್ಟೇಷನ್ಗಳು ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತವೆ. ಈಗ ಆ ಸಿಚುವೇಶನ್ ನಿರ್ಮಾಣ ಆಗಿದೆ. ಅದರಿಂದ ಈ ಗೊಂದಲ ಏನಿದೆ, ಈ ಗೊಂದಲವನ್ನು ಸರಿಪಡಿಸಬೇಕಾದ ನೈತಿಕ ಹೊಣೆಗಾರಿಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ದಾಗಿದೆ. ಈ ನೈತಿಕ ಹೊಣೆಗಾರಿಕೆ ನಾವು ನಿರ್ವಹಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕೆಂದರೆ ದೇ ಆರ್ ಪ್ಲೇಯಿಂಗ್ ಅಂತ. ಈ ಆಟದಲ್ಲಿ ಈ ತಿಂಗಳಂತೂ ಮುಖ್ಯಮಂತ್ರಿ ಬದಲಾಗ್ತಾರೆ ನವೆಂಬರ್ನಲ್ಲಿ ಅಂತ ಅನ್ಸಲ್ಲ. ಆದರೆ ಇದು ಸುದ್ದಿ ಸಂಸ್ಥೆಗಳಲ್ಲಿ ಅಲ್ಲಿ ಇಲ್ಲಿ ಹರಿದಾಡ್ತಿವೆ, ಮಾಧ್ಯಮಗಳು ಹರಿದಾಡ್ತಾ ಇದೆ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಅದರಿಂದ ಈ ಸುದ್ದಿಯನ್ನು ಬಿಟ್ಟವರು ಯಾರು? ಡಿ ಕೆ ಶಿವಕುಮಾರ್ 3 ದಿವಸ ಡೇಟ್ ತಗೊಂಡಿದ್ದಾರೆ ಅಂತ ಯಾರು ಹೇಳಬೇಕಪ್ಪ? ಅವರ ಸುತ್ತಮುತ್ತಲಿನವ್ರಿಗೆ. ಈಗ ಈ ಪ್ಲ್ಯಾಂಟೇಷನ್ ಕೆಲಸಗಳು ಕೂಡ ನಡೀತಿರ್ತವೆ ರಾಜಕಾರಣದಲ್ಲಿ. ಈ ಸುದ್ದಿ ಪ್ಲ್ಯಾಂಟ್ ಮಾಡೋದಕ್ಕೆ ಭಾಳ ಜನ ರೆಡಿ ಇರ್ತಾರೆ, ಪ್ಲ್ಯಾಂಟ್ ಮಾಡ್ತಾ ಹೋಗ್ತಾರೆ. ಇವತ್ತಿನ ದಿನ ಅಂತೂ ಚೆಕ್ ಕೌಂಟರ್ ಚೆಕ್ ಇನ್ನೊಂದು ಇಲ್ಲವೇ ಇಲ್ಲ, ಸತ್ಯದ ಹುಡುಕಾಟನೂ ಇಲ್ಲ. ಯಾರೋ ಅಲ್ಲೇ ಏನೋ ಹೇಳ್ತಾರೆ, ಫಿಶ್ ಮಾರ್ಕೆಟ್ನಲ್ಲಿ ಮಾತಾಡೋದು ಅಂತ ನೋಡಿ, ಆ ರೀತಿ ಬಂದು ಹೇಳ್ತಾರೆ. ಇನ್ನು ಬಂದು ಇವ್ರು ಕೇಳ್ಕೊಂಡು ಸುದ್ದಿಗಳನ್ನ ಮಾಡ್ತಿರ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹೀಗಾಗಬಾರ್ದಿತ್ತು. ಜನ 135 ಜನರನ್ನು ಆರಿಸಿ ಕಳಿಸಿದ್ರಲ್ಲ, ಅದಕ್ಕಾದ್ರೂ ಅಲ್ವಾ ಈ ರೀತಿ ಥರ್ಡ್ ಕ್ಲಾಸ್ ಪಾಲಿಟಿಕ್ಸ್ ಮಾಡೋದು ಬಿಟ್ಕೊಂಡು ಮಾಡಬೇಕಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಇದು ಇವತ್ತಿನ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಇನ್ನೊಂದು ದಿವಸ ಸಿಗ್ತೇನೆ. ನಮಸ್ಕಾರ.